ಚಪ್ಪಾಳೆ ಮೂಲಕ ಮಾಸ್ಟರ್ಸ್. ಇವತ್ತಿನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ರತ್ನಾ ಮೇಡಮ್ ಅವರು ತಮ್ಮ ಅನುಭವ ಹಂಚಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರತ್ನಾ ಮೇಡಮ್, ಅನ್ಮ್ಯೂಟ್ ಆಗಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಾಗೂ ನನಗೆ ಈ ಇದನ್ನ ವ್ಯವಸ್ಥೆ ಮಾಡಿ ಮಾತಾಡೋದಿಕ್ಕೆ ನನಗೆ ವ್ಯವಸ್ಥೆ ಮಾಡಿದ್ದಂತ ಪದ್ಮ ಮೇಡಮ್ಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಅರುಣ್ ಸರ್ಗೆ ನಿಜಕ್ಕೂ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಕೆಲವು ಸಮಯದಲ್ಲಿ ನಮ್ಗಳಿಗೆ ಏನೋ ಇರುತ್ತೆ, ಅದನ್ನ ಹಂಚ್ಕೊಳ್ಳೋದಿಕ್ಕೆ ನಮ್ಗೆ ಒಂದು ವ್ಯವಸ್ಥೆನ ಮಾಡಿ ಯಾವುದು ಸಿಕ್ಕೇ ಇರಲ್ಲ. ಕೆಲವ್ರ ಮುಖಾಂತರ ಕೆಲವು ಒಂದೊಂದು ಅನುಭವಗಳನ್ನ ಹಂಚ್ಕೊಳ್ಳೋದಿಕ್ ಸಿಗುತ್ತೆ. ಅವ್ರಿಗೆ ನಿಜಕ್ಕೂ ಹೃದಯಪೂರ್ವಕವಾದ ಒಂದು ಅದನ್ನ ತಿಳಿಲಿಲ್ಲ ಅಂದ್ರೆ ನಾವು ಮನುಷ್ಯರೇ ಆಗಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನನ್ನ ಆತ್ಮೀಯರಾದಂತ ಬಂಧುಗಳು ಅಂತ ಆತ್ಮ ಬಂಧುಗಳು ಅಂದ್ರೆ ಪದ್ಮ ಮೇಡಮ್ ಅನ್ಕೋತೀನಿ ನಾನು ನಿಜವಾಗೂ. ಅವ್ರ ಮುಖಾಂತರ ಇವತ್ತು ನನ್ಗೆ ಒಂದು ಈ ಜೂಮ್ ಚಾನಲ್ ಸಿಕ್ಕಿದೆ. ಅವ್ರಿಗೆ ನನ್ನ ವಂದನೆಗಳನ್ನ ಸ್ವೀಕರಿಸ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸಿ ಎಲ್ಲರನ್ನು. ಏನು ನನ್ನ ಅನುಭವಗಳು, ನನ್ನ ಯಾಕೆ ಇಲ್ಲಿಗೆ ಬಂದೆ ಅದನ್ನ ನಾನು ಹೇಳ್ತಾ ಬರ್ತಾ ಇದ್ದೀನಿ. ತುಂಬಾ ನನ್ನ ಈ ಒಂದು ಧ್ಯಾನಕ್ಕೆ ನಾನು ಬರೋದಿಕ್ಕೆ ಕಾರಣ ನನ್ನ ಆರೋಗ್ಯ ಕ್ಷೀಣ ಇತ್ತು. ನನ್ಗೆ ತುಂಬಾನೇ ಹೇಳೋದಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟೊಂದು ಆರೋಗ್ಯದಲ್ಲಿ ತುಂಬಾನೇ ಕಾಲ್ಗಳು ಮಂಡಿಗಳೆಲ್ಲ ತುಂಬಾ ನೋವಿತ್ತು. ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ಮು, ಸ್ವಲ್ಪ ಶುಗರ್, BP ಇತ್ತೀಚೆಗೆ ಇವೆಲ್ಲ ಬರಕ್ ಶುರುವಾಯ್ತು. ತುಂಬಾನೇ ನನ್ಗೆ ಏನು ಹೇಗಿರ್ಬೇಕು ಇರ್ಲೇಬಾರ್ದು ಅನ್ನೋಷ್ಟು ಆ ಮಟ್ಟಕ್ಕೆ ಬಂದಿದ್ದೆ. ಜೀವನ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದೆ. ಹಾಗೂ ಆಮೇಲೆ ಒಂದು ಆಪರೇಷನ್ ಆಯ್ತು, ಮಂಡಿ ಒಂದು ಆಪರೇಷನ್ ಆಯ್ತು. ಅದನ್ನ ನಾನು ಡೆಲ್ಲಿನಲ್ಲಿ ಮಾಡಿಸ್ದೆ. ಆಗ ಅದಾದ್ಮೇಲೆ ಈಚೆಗೆ ಅವಾಗ್ಲೂನು ಮಾಡಿಸ್ಲೇಬೇಕು ಅಂತ ನನ್ಗೆ ಇಷ್ಟ ಇಲ್ಲ. ನನ್ ಮಗಳು ಇಲ್ಲಮ್ಮ ಮಾಡಿಸ್ಬಿಡಮ್ಮ, ತುಂಬಾ ನಿಮ್ಗೆ ಪೈನು ಹಾಗೆ ಹೀಗೆ ಅನುಭವಿಸೋದಿಕ್ ಆಗಲ್ಲ ಅಂತ ಹೇಳಿ ಅದನ್ನ ಆಪರೇಷನ್ ಮಾಡಿಸಿದ್ಲು. ಅದಾದ್ಮೇಲೆ ಈ ಜೂಮ್ ಎಲ್ಲ ನೋಡ್ಕೊಂಡು, ಅದಕ್ಕೂ ಮುಂಚೆ ನೋಡ್ತಿದ್ದೆ. ಹಾಗೆ ಆದ್ರೂನು ಏನೋ ಒಂದ್ ಸ್ವಲ್ಪ ಮಾಡೋದು ಬಿಡೋದು ಅಂತರ ಅಂತ ಇಷ್ಟೆಲ್ಲ ಮಾಡಿದ್ರು ಇದ್ರಲ್ಲಿ ಗುಣ ಆಗುತ್ತಾ ಅಂತ ನೆಗ್ಲೆಕ್ಟ್ ಮಾಡೋದು. ಮಾಡೋಣ ಬಿಡು, ಆಮೇಲೆ ಅಯ್ಯೋ ಏನಿದ್ದಿದ್ರೆಲ್ಲ ವಾಸಿ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕಿತ್ತು ಒಂಥರ ಮನ್ಸಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವಾಗ ಇದನ್ನ ಮಾಡ್ಕೊಂಡು ಬರೋದಿಕ್ಕೆ ಜೂಮ್ ಹುಡುಕ್ತಾ ಇದ್ದಾಗ ಜೂಮ್ ಅಲ್ಲಿ ಇದು ಚಾಮುಂಡೇಶ್ವರಿ ಪಿರಮಿಡ್ ಅಂತ ಹೇಳಿ ನಾನು ಹುಡುಕೊಂಡ್ ಬಂದಾಗ ಅದ್ರಲ್ಲಿ ಮೈಸೂರ್ ಅಂತ ಹೊಡೆದೆ. ನಾನು ಗೂಗಲ್ ಅಲ್ಲಿ ಹೊಡೆದ್ಬೇಕಾದ್ರೆ ಅವರು ನನಗೆ ಚನ್ನಬಸವ ಅಂತ ಅಂದ್ಬಿಟ್ಟು ಅವ್ರದ್ದು ಫೋನ್ ನಂಬರ್ ಎಲ್ಲ ಸಿಕ್ತು. ಅವ್ರ ಜೊತೆ ಮಾತಾಡಿದೆ. ಅದಕ್ಕೂ ಮುಂಚೆ ನಾನು ಯೂಟ್ಯೂಬ್ ಮುಖಾಂತರನೇ ಧ್ಯಾನ ಮಾಡ್ತಾ ಇದ್ದೆ. ಆಮೇಲೆ ಇವ್ರು ಸಿಕ್ಕಿದ್ರು. ಅವ್ರಿಗೆ ಈ ಸಮಯದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಚನ್ನಬಸವ ಸರ್ಗೆ. ಅವರು ನನ್ಗೆ ತುಂಬಾನೇ ಮಾತಾಡಿದ್ರು ನನ್ ಜೊತೆ. ಹೀಗೆ ಮೇಡಮ್, ಏನು ಇದ್ ಮಾಡ್ಕೋಬೇಡಿ, ಧ್ಯಾನ ಹೇಳ್ಕೊಡೋದಿಕ್ಕೆ ಇದಾರೆ, ಹೇಳ್ಸ್ಕೊಡೋಣ, ಏನು ಇದ್ ಮಾಡಕ್ ಹೋಗ್ಬೇಡಿ, ಧ್ಯಾನ ಮಾಡಿ ಮೇಡಮ್ ಅಂತ ನನ್ಗೆ ಅಷ್ಟನ್ನ ಒಂದು ಧೈರ್ಯ ಮತ್ತೆ ಸಪೋರ್ಟಿಂಗ್ ಮಾಡಿ ಮಾತಾಡಿದ್ರು. ಅದಕ್ಕೆ ಆಯ್ತು ಸರ್ ಅಂತ ಒಬ್ರು ಬೇರೆ ಮೇಡಮ್ದು ನಂಬರ್ ಕೊಟ್ರು. ನಾನು ಅದ್ರ ನಂಬರ್ಗೆ ಫೋನ್ ಮಾಡಿದೆ. ಅವ್ರು ಒಂದ್ಸರಿ ರೆಸ್ಪಾನ್ಸ್ ಮಾಡಿದ್ರು, ಮತ್ತೆ ಮಾಡ್ಲಿಲ್ಲ. ಮತ್ತೆ ಇವ್ರಿಗೆ ಮಾಡ್ಕೊಂಡು ಹೀಗೆ ಕಾಂಟ್ಯಾಕ್ಟ್ ಆಗಿ ಆಮೇಲೆ ಇವ್ರದ್ದು ಜೂಮ್ದೆಲ್ಲ ಚಾನಲ್ ಒಂದು ಇದಾಗೋದು, ಹೀಗೆ ಮಾಡ್ಕೊಂಡು ಹೀಗೆ ಧ್ಯಾನದಿಂದ ಮುಂದುವರ್ಕೊಂಡು ಧ್ಯಾನನೇ ಹೆಚ್ಚಿಗೆ ಮೆಡಿಟೇಷನ್ಗೆ ಡ್ಯೂಟಿಗೆ ಹೋದ್ರು ಹೆಚ್ಚಿಗೆ ಮೆಡಿಟೇಷನ್ಗೆ ಸ್ವಲ್ಪ ಒಂದು ಇದನ್ ಕೊಡೋದು, ಹೆಚ್ಚಿಗೆ ಸಮಯನ ಕೊಡುತ್ತಾ ಬಂದೆ. ಹಾಗಾಗಿ ನಂದು ಕೆಲವೆಲ್ಲ ಕಾಯಿಲೆಗಳೆಲ್ಲ ಸ್ವಲ್ಪ ಗುಣ ಆಗಿ ಆಮೇಲೆ ಡ್ಯೂಟಿಗೆ ಹೋಗಕ್ಕೆ ಶುರುವಾದೆ. ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಆರಾಮಾಗಿ ಇದ್ದೀನಿ ಇವಾಗ. ಮತ್ತೆ ಅನುಭವಗಳೇನಪ್ಪಾ ಅಂತಂದ್ರೆ, ನಮ್ಮಮ್ಮ 1.5 ಇಯರ್ ಆಯ್ತು ನಮ್ಮ ಅಮ್ಮ ತೀರ್ಕೊಂಡು. ನನ್ಗೆ ನಮ್ಮ ಅಮ್ಮ ಅಂದ್ರೆ ತುಂಬಾ ಏನೋ ಒಂಥರ, ಏನೇ ವಯಸ್ಸಾದ್ರು ಅಮ್ಮ ಅಂದ್ರೆ ಏನೋ ಒಂಥರ ಎಲ್ಲರಿಗೂ ಇರುತ್ತೆ ಅಮ್ಮ, ನನಗೆ ಅಂತಾನೆ ಹೇಳ್ಕೊಳಕ್ ಹೋಗ್ಬಾರ್ದು.
ಪ್ರತಿಯೊಬ್ಬರಿಗೂ ಅಮ್ಮ ಅಂದಾಗ ಏನೋ ಒಂದ್ ರೀತಿ ಒಂದು ಸ್ಪೆಷಲ್ ಅಮ್ಮಂದು ಒಂದು ಇದಿರುತ್ತೆ. ಆಗ ಅಮ್ಮ ವೆಕೇಟ್ ಆಯ್ತು, ಅಮ್ಮ ವೆಕೇಟ್ ಆದ್ರು, ಅಮ್ಮ ತೀರ್ಕೊಂಡ್ರು. ಆ, ತುಂಬಾ ಒಂಥರ ಫೀಲಿಂಗ್ ಅಲ್ಲಿ ಇದ್ದೆ. ಅಮ್ಮ ವೇಕೆಟ್ ಆಗಿ ಅದೆಲ್ಲ ಮಾಡೋರ್ಗೆ ಏನು ಅನ್ಸ್ಲಿಲ್ಲ, ಇಲ್ಲ ಸಹಜ ಇದು, ಮನುಷ್ಯ ಆದ್ಮೇಲೆ ಅಮ್ಮ ಫಸ್ಟ್ ಹೋಗಿದ್ದಾರೆ, ಆಮೇಲೆ ನಾವು ಹೋಗ್ಬೇಕಲ್ವಾ ಅಂತ ಏನೋ ಒಂಥರ ಅನ್ಕೊಂಡು ಎಲ್ಲ ಮಾಡ್ದು. ಆಮೇಲೆ ತುಂಬಾ ಅವ್ರದ್ದು ಎಲ್ಲವೂ ಒಂಥರ ಹೆಚ್ಚಿಗೆ ಕಾಡಕ್ ಶುರುವಾಗೋಯ್ತು ಮನ್ಸಿಗೆ. ತುಂಬಾ ಅಮ್ಮಂದೆ ನೆನಪು, ಎಲ್ಲೋದ್ರು ಬರೀ ಅವ್ರದ್ದೇ ನೆನಪು. ಯಾರ ಜೊತೆ ಮಾತಾಡ್ಬೇಕಾದ್ರು ಅಮ್ಮಂದು ಅಮ್ಮಂದು ಅಂತ ಬರೀ ಹೆಚ್ಚಿಗೆ ಅಮ್ಮಂದು. ತುಂಬಾ ಅಡಿಕ್ಟ್ ಆಗ್ಬಿಟ್ಟೆ ಅಮ್ಮನ್ಗೆನೆ. ಅವಾಗ ಒಂದ್ಸರಿ ಏನೋ ಒಂದ್ಸರಿ ಮೆಡಿಟೇಷನ್ ಮಾಡಿದೆ ಅವತ್ತು. ಈ ಸರ್ಗೆ ಹೇಳಿದೆ, ಸರ್ ಈ ತರ ಎಲ್ಲ ಆಗ್ತದೆ ಅಂತ, ಧ್ಯಾನ ಮಾಡಿ ಮೇಡಮ್, ಸ್ವಲ್ಪ ಧ್ಯಾನ ಮಾಡಿ ಸರಿ ಆಗುತ್ತೆ ಅಂತಾನು ಹೇಳಿದ್ರು. ಧ್ಯಾನ ಮಾಡಿ ಮಲ್ಕೊಂಡ್ರೆ ನಾನು ಹೇಗ್ ಹೋಗ್ತಾ ಇದ್ದೀನಿ ಅಮ್ಮನ ಹತ್ರ ಅಂದ್ರೆ, ಮೇಲ್ಗಡೆಯಿಂದ ಹಾರ್ಕೊಂಡು ಹೋಗ್ತಾ ಇದ್ದೀನಿ. ಮೇಲ್ಗಡೆಯಿಂದ ಹಾರ್ಕೊಂಡು ಒಂಥರ ಫ್ಲೈಟ್ ಅಲ್ಲಿ ಹೋಗ್ತಿವಲ್ಲ ಆತರ ಮೇಲ್ಗಡೆಯಿಂದ ಹಾರ್ಕೊಂಡು ಹೋಗಿ ಅಮ್ಮನ್ ಮನೆ ಹತ್ರ ಹೋಗಿದ್ದೀನಿ. ಅಮ್ಮ ಹೊರಗಡೆ ಬಂದು ನನ್ ಜೊತೆ ಮಾತಾಡಿದ್ರು. ಹಂಗೆ, ಯಾಕಮ್ಮ ಇಲ್ಲಿದ್ಯಾ ಅಂದ್ರೆ, ಇನ್ನೇನ್ ಆ ಮನೆ ಬಿಟ್ಬಿಟ್ನಲ್ಲಮ್ಮ, ಅದಕ್ಕೆ ನಾನು ಈ ಮನೆಗ್ ಬಂದ್ಬಿಟ್ಟೆ, ಇಲ್ಲಿದ್ದೀನಿ. ಏನಕ್ ಬರಕ್ ಹೋದೆ ಅಂತ, ಇಲ್ಲ ನೀನ್ ನೋಡ್ಬೇಕು ಅಂತ ಬಂದೆ. ಅಮ್ಮ ನೀನ್ ತಬ್ಕೋಬೇಕು ಅಂತ, ಬೇಡ ಬೇಡ ಕಂದ, ಏನು ತಬ್ಕೋಬೇಡಕಂದ, ಅಲ್ಲೇ ಇರು, ಸಾಕು ಸಾಕು ಮಾತಾಡು, ಬೇಡ ಸಾಕು ಅಂತ ಅಷ್ಟನ್ ಮಾತಾಡಿ ಅಮ್ಮನ್ನ ಒಂಥರ. ಹಾಗೆ ಅವಾಗ ನನ್ನ ಅಮ್ಮನ್ನ ಅವಾಗ ಕಂಡು ಮಾತಾಡಿ ಒಂಥರ ಮನ್ಸೆಲ್ಲ ನನ್ನಲ್ಲಿ ಏನಿತ್ತು ಆ ನೋವುಗಳೆಲ್ಲ ಅಮ್ಮನಿಗೆ ಹೇಳ್ಕೊಂಡು ಮಾತಾಡ್ಕೊಂಡು ನನ್ಗೆ ಬಂದ ಮೇಲೆ ಸ್ವಲ್ಪ ಅಮ್ಮನ್ ಕಡೆದು ಇದಾಯ್ತು ನನಗೆ. ನಾವು ಆಮೇಲೆ ಇದಾಯ್ತು. ಹಂಗಾಗಿ ನಾನು ಸ್ವಲ್ಪ ಆಮೇಲೆ ಆ ಅಮ್ಮನ ಜೊತೆಗೆ ಸ್ವಲ್ಪ ಬಾಂಧವ್ಯಗಳನ್ನ ಹೆಚ್ಚಿಗೆ ಬರೋದು, ಕನ್ಸಲೆಲ್ಲ ಅಮ್ಮ ಬರೋದು, ಮಾತಾಡೋದು, ಈಗೆಲ್ಲ ಸ್ವಲ್ಪ ಹೆಚ್ಚಿಗೆ ಇದಾಯ್ತು. ಮಾತಾಡ್ಕೊಂಡೇ ಇದ್ದೆ ನಾನು ಸ್ವಲ್ಪ ಚೆನ್ನಾಗಿ, ಕನ್ಸಲ್ಲಿ ಚೆನ್ನಾಗೇ ಮಾತಾಡೋದು ಅಮ್ಮ, ಹಾಗೆ ಆಗೋಯ್ತು ನನ್ಗೆ. ಆಮೇಲೆ ಈಚೆಗೆ ತುಂಬಾ ಒಂಥರ ಫ್ಯಾಟ್ ಲಿವರ್ ತರ ಹೆಚ್ಚಿಗೆ ಆಯ್ತು. ಎಲ್ಲ ಫುಲ್ ಬ್ಲಡ್ ಎಲ್ಲ ಚೆಕಪ್ ಮಾಡ್ಸಿದ್ಲು ನನ್ಗೆ. ಅಮ್ಮ ಸ್ವಲ್ಪ ಫ್ಯಾಟ್ ಲಿವರ್ ಎಲ್ಲ ನಿನ್ಗೆ ಸ್ವಲ್ಪ ಇದಿದೆ, ನಿಂದು ಡ್ಯೂಟಿ ಎಲ್ಲ ಬಿಟ್ಬಿಡು ಮಮ್ಮಿ ಅಂತ ಹೇಳ್ಬಿಟ್ಟು ನನ್ಗೆ. ಮಗಳು ಸ್ವಲ್ಪ, ಅವಳು ಡಿಪಾರ್ಟ್ಮೆಂಟ್ ಅಂದ್ರೆ ಆ, ವೈಷ್ಣವಿ ನಾರಾಯಣ ಹಾಸ್ಪಿಟ್ಲ್ ಡೆಲ್ಲಿನಲ್ಲಿ, ಇದ್ರಲ್ಲಿರೋದು ಜಮ್ಮು ಕಾಶ್ಮೀರಲ್ಲಿ ಇರೋದು. ಅಲ್ಲಿ ಹೋದೆ. ಅವಾಗ ಅಲ್ಲಿ ಬೇಡ ಕಣಮ್ಮ, ಹಿಂಗೆ ಇದ್ ಮಾಡಿಸ್ಬಿಡೋಣ ಅಂತ ತುಂಬಾ ಫೀಲ್ ಬಂತು. ಅಲ್ಲೇ ಮಗಳ ಮನೆಯಲ್ಲೇ ಮೆಡಿಟೇಷನ್ ಮಾಡೋಕೆ ಅಲ್ಲೇ ಶುರು ಮಾಡಿದೆ. ಅವಾಗ ಇವ್ರಿದ್ದಾರೆ, PMC ಕೊಪ್ಪಳ ಚಂದ್ರಶೇಖರ್ ಸರ್. ಅವಾಗ ಅವ್ರ ಕಾಂಟ್ಯಾಕ್ಟ್ ಹೆಚ್ಚಿಗೆ ಆಯ್ತು ನನಗೆ. ಅವ್ರ ಚಾನೆಲ್ಗೆ ನಾನು ಅಲ್ಲಿಗೆ ಇದಾದೆ. ಅಲ್ಲಿಗೆ ಆದ್ಮೇಲೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಧ್ಯಾನ ನಾನು ಹೆಚ್ಚಿಗೆ ಮಾಡಿ ಮೇಡಮ್ ಅಂತ ಅವರೇ ಹೆಚ್ಚಿಗೆ ಸಪೋರ್ಟ್ ಕೊಟ್ಟು ಧ್ಯಾನ ಮಾಡೋದು 41 ಡೇಸ್, ಆಮೇಲೆ ಸ್ವಲ್ಪ ಯೋಗ ಮಾಡೋದು, ಆಮೇಲೆ ಅದು ಪ್ರಾಣಾಯಾಮಗಳು ಮಾಡೋದು, ಇದೆಲ್ಲ ಅವರ ಚಾನಲ್ಲೇ ಹೆಚ್ಚಿಗೆ ನನ್ನನ್ನ ಒಂದು 41 ಡೇಸ್ ಅವರ ಜೊತೆಗೇನೆ ಮಾಡಿದೆ, ಹೆಚ್ಚಿಗೆ ಅವ್ರ ಜೊತೆಗೇನೆ ಮಾಡಿದೆ. ಅವಾಗ ನನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗಾಯ್ತು. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಅಂತೇಳಿ ಡ್ಯೂಟಿಗೆ ಹೋಗೋದಿಕ್ಕೆ ಸ್ವಲ್ಪ ಶುರು ಮಾಡಿದೆ. ಆಮೇಲೆ ಇತ್ತೀಚೆಗೆ ಹೋಯ್ತಾ, ಆಮೇಲೆ ಸ್ವಲ್ಪ ಚೆಕಪ್ ಎಲ್ಲ ಮಾಡ್ಸಕ್ ಹೋದೆ. ಸ್ವಲ್ಪ ಇವಾಗ ಕಡಿಮೆ ಆಗ್ತಾ ಇದೆ ನಿಮ್ಗೆ, ಇದು ಮಾಡಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಡಾಕ್ಟರ್ ನನಗೆ. ಇಲ್ಲ ಸರ್, ನಾನು ಈ ತರ ಮೆಡಿಸಿನ್ ಏನೂ ತಗೋತಿಲ್ಲ, ಈ ತರ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ. ಅವ್ರಿಗೆ ಏನು ಕಾಶ್ಮೀರಲ್ಲಿ ಡಾಕ್ಟ್ರು ವೆರಿ ಗುಡ್ ಅಂತ ಹೇಳಿ ಅವರು ನನ್ಗೆ ಬೆನ್ನೆಲ್ಲ ವಿಶ್ ಮಾಡಿದ್ರು. ಅಮ್ಮನ ಮಮ್ಮಿನ ಅಂತ ನಮ್ಮ ಮಗಳಿಗೆ. ಹೌದು ಸರ್, ನನ್ ಮಮ್ಮಿ ಅಂತ ಅವಳು ಹೇಳಿದ್ರು. ವೆರಿ ಗುಡ್ ಮೆಡಿಟೇಷನ್, ಪವರ್ಫುಲ್ ಮೆಡಿಟೇಷನ್ ಅಂತ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಅಲ್ಲಿ ಡಾಕ್ಟರ್ ನನ್ಗೆ. ನಾನು ನಮಸ್ತೆ ಅಂತ ಹೇಳಿದ್ದು, ನಾನು ಸ್ವಲ್ಪ ಹಿಂದಿ ಸ್ವಲ್ಪ ಬರ್ತಿತ್ತು, ಸ್ವಲ್ಪ ಇಂಗ್ಲಿಷ್ ಸೇರಿಸ್ಕೊಂಡು ಮಾತಾಡ್ದೆ ಈ ತರ. ಅವ್ರಿಗೆ ಬೆನ್ನೆಲ್ಲ ಗುಡ್, ವೆರಿ ಗುಡ್, ಹೇಗ್ ಮಾಡ್ತಿದ್ದೀರಿ ಮೇಡಮ್ ಅಂತ ಹೇಳಿ ಹೇಳಿದ್ರು. ಇಂಗ್ಲಿಷ್ ಅಲ್ಲಿ ಈ ತರ ಬ್ರೆತ್ ನ ಇದ್ ಮಾಡೋದು ಅಂತ ಹೇಳಿ ಇಂಗ್ಲಿಷ್ ಸ್ವಲ್ಪ ಸೇರ್ಸ್ಕೊಂಡು ಈ ತರ ಮಾಡೋದು, 1 hour ಅಂದ್ರೆ ನಿಮ್ದು ಏಜ್ ಎಷ್ಟಿರುತ್ತೆ ಆ ಏಜ್ ಅಲ್ಲಿ ಈ ತರ ಮಾಡೋದು ಅಂತ ಈಗ ಹೇಳಿ ಬಿಡಿಸಿ ಅವ್ರಿಗೆ ಹೇಳಿದೆ. ಅವಾಗ ತುಂಬಾ ಖುಷಿ ಪಟ್ರು. ಅವಾಗ ಯಾಕೆ ನಮ್ಗೆ ನಮ್ ಹೆಲ್ತ್ ಅಂತ ಹೇಳ್ತೀವಿ, ಇದನ್ನ ಹೇಳೋದಿಕ್ಕೆ ಆಗಲ್ಲ, ಎಷ್ಟು ಬೇಗ ಕ್ಯೂರ್ ಮಾಡ್ಕೊಂಡಿದ್ದಾರೆ ಇವ್ರು ಅಂತ ತುಂಬಾ ಖುಷಿ ಪಟ್ರು ಅವರು ಸರ್. ನನ್ಗೆ ಅದೊಂದು ಇದು ಮನ್ಸು ನನಗೆ ಅಷ್ಟು ಆ ಲೆವೆಲ್ ಅಲ್ಲಿ ಇದ್ದವಳು ನಾನು ಇಲ್ಲಿಗೆ ಇದಕ್ ಬಂದ್ನಲ್ಲ ಅಂತ ಅಷ್ಟು ರಿಲ್ಯಾಕ್ಸ್ ಆಯ್ತು ನನಗೆ. ಆಮೇಲೆ ಇತ್ತೀಚೆಗೆ ನಾನು ಕೆಲಸ ಮಾಡ್ಕೊಂಡು ಇತ್ತೀಚೆಗೆ ಬರ್ತಿರ್ಬೇಕಾದ್ರೆ ಆ ಒಂದು ವಿಮಾನ ಇದ್ದಂಗೆ ನಾನು
ಮೆಡಿಟೇಷನ್ ಮಾಡಿ ಮುಗಿದಿದೀನಿ. ವಿಮಾನ ಮೇಲ್ಗಡೆ ಹಾರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಹಾರ್ಕೊಂಡು ಹೋದ್ರೆ ಅಲ್ಲೆಲ್ಲ ಲೈಟ್ ಗಳೆಲ್ಲ ಉರಿತಾ ಇದೆ. ಲೈಟ್ ಅಲ್ಲಿ ಇದ್ದೀನಿ. ಅದ್ ಏನಕ್ಕೋ ಯಾಕೋ ಇದು ಕೆಳಗಡೆ ಬಿಡೋಂಗ್ ಕಾಣಿಸ್ತಾ ಇದೆ. ಇದು ಬರ್ತಾ ಇದೆ ಈ ವಿಮಾನ ಅನ್ನೋ ರೀತಿ ಕೆಲವೆಲ್ಲ ಅನುಭವಗಳು. ಆಮೇಲೆ ಫುಲ್ ಬಣ್ಣಗಳೆಲ್ಲ ಕಾಣಿಸೋದು, ಫುಲ್ ಬೆಳಕೆಲ್ಲ ಕಾಣಿಸೋದು, ಈ ತರ ಎಲ್ಲ ನನ್ಗೆ ಅನುಭವಗಳು ಆಯ್ತಾ ನನ್ಗೆ ಈ ಎಷ್ಟು ಕಾಯಿಲೆಗಳಿತ್ತು ಇವೆಲ್ಲ ನೋವುಗಳಿಂದ ಸ್ವಲ್ಪ ಹೊರಗಡೆ ಬಂದೆ. ಬಂದ್ಮೇಲೆ ಇವಾಗ ನಾನು ಎಷ್ಟು ನಿಜಕ್ಕೂನು ಒಂದು ರಿಲ್ಯಾಕ್ಸ್ ಆಗಿ ಈ ಮೇಡಮ್ ಜೊತೆ ಹೆಚ್ಚಿಗೆ, ಪದ್ಮ ಮೇಡಮ್ ಜೊತೆ ಹೆಚ್ಚಿಗೆ ನಂದು ಎಲ್ಲವೂ ಹಂಚ್ಕೊತಾ ಇರ್ತೀನಿ. ಏನಾದ್ರೂ ವಿಷಯಗಳಿದ್ರೆ ಮಾತಾಡ್ತಾ ಇರ್ತೀವಿ. ಆಮೇಲೆ ಏನಾದ್ರೂ ವಿಷಯಗಳಿದ್ರೆ ಅವ್ರ ಜೊತೆ ಹೇಳ್ಕೊತಾ ಇರ್ತೀನಿ. ಈಗ ಇದೆ ಮೇಡಮ್, ಹೀಗೆ ಇದ್ ಮಾಡೋಣವಾ, ಮಟ್ಕೊಣ್ವಾ, ಈ ಚಾನಲ್ಗೆ ಅಟೆಂಡ್ ಮಾಡೋಣವಾ ಅಂತೇಳಿ ಇಬ್ರು ಶೇರ್ ಮಾಡ್ಕೋತೀವಿ ಏನಾದ್ರೂ ವಿಷಯಗಳಿದ್ರು. ಆಮೇಲೆ ಮಾಡಿಲ್ವಲ್ಲ, ಯಾಕಪ್ಪ ಮಾಡ್ಲಿಲ್ಲ, ಒಂಥರ ಆತ್ಮ ಬಂಧುಗಳ ತರ ಆಗ್ಬಿಟ್ಟಿದೀವಿ ಇವಾಗ. ಏನು ಅಂತ ಗೊತ್ತಿಲ್ಲ. ನನ್ಗೆ ಅವರು ಮೈಸೂರು ಮಹಿಳಾ ದಸರಾದಲ್ಲಿ ನಾನೇ ಅವ್ರನ್ನ ಕರೆದು ನಾನೇ ಮಾತಾಡ್ಸಿದ್ದು. ಅವ್ರೇನೋ ಸುಮ್ನೆ ಕೂತಿದ್ರು, ಮೇಡಮ್ ಬನ್ನಿ ಈ ಕಡೆಗೆ ಅಂತೇಳಿ ಅವ್ರನ್ನ ನಾನೇ ಕರೆದು ಮಾತಾಡ್ಸಿ ಫೋಟೋ ಎಲ್ಲ ತಗೊಂಡು ಜೊತೆಗೆ ಎಲ್ಲ ಸುಮಾರು ಧ್ಯಾನಿಗಳ ಜೊತೆಗೆಲ್ಲ ಫೋಟೋ ಎಲ್ಲ ತಗೊಂಡು ಅವಾಗಿಂದ ಇತ್ತೀಚೆಗೆ ನಮ್ದು ಬಾಂಧವ್ಯ ತುಂಬಾನೇ ಹೆಚ್ಚಿಗೆ ಆಗೋಯ್ತು. ಏನಾದ್ರೂ ಶೇರ್ ಮಾಡ್ಕೊಂಡ್ರೆ, ತಲೆ ನೋಯ್ತಾ ಇದೆ ನಂಗೆ, ಯಾಕೋ ಮೆಡಿಟೇಷನ್ ಕೂರಕ್ ಆಗ್ತಿಲ್ಲ ಅಂದ್ರೆ ಹಿಂಗ್ ಮಾಡಿ, ನೀವು ಹಿಂಗ್ ಮಾಡಿದ್ರೆ ಹಿಂಗ್ ವಾಸಿ ಆಗತ್ತೆ ಅಂತ ಆತರ ಮಾಡಿದ್ರೆ ನನ್ಗೆ ಗುಣ ಆಗ್ತಿತ್ತು. ಒಂಥರ ನನ್ಗೆ ಏನೇನೋ ಒಂಥರ ಅವರಿಂದ ನಾನು ತುಂಬಾನೇ ಕಲ್ತ್ಕೊಂಡೆ ನಾನು. ಹಂಗಾಗಿ ಇತ್ತೀಚೆಗೆ ಒಂಥರ ಹ್ಯಾಪಿಯಾಗಿ ಅವ್ರ ಜೊತೆ ಎಷ್ಟಿಗೆ ಬಾಂಧವ್ಯಗಳನ್ನ ಬೆಳೆಸ್ಕೊಂಡು ಇಂಥ ಚಾನೆಲ್ಗೆ ಅಟೆಂಡ್ ಮಾಡೋಣ, ಇದಕ್ಕೆ ಅಟೆಂಡ್ ಆಗೋಣ ಅಂತೇಳಿ ನಾವು ಶೇರ್ ಮಾಡ್ಕೊಂಡು ಒಂದೊಂದಕ್ಕೇನೆ ಬಂದ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಇದ್ ಮಾಡ್ಕೊಂಡಿದೀವಿ. ಹ್ಯಾಪಿ ಹೇಗೆ ಅಂದ್ರೆ ನಂದು ಧ್ಯಾನದಿಂದ ನನ್ ಎಲ್ಲಾ ನೋವುಗಳನ್ನ ದೂರ ಮಾಡ್ಕೊಂಡಿದೀನಿ. ಎಲ್ಲವೂ ಕಷ್ಟವೂ ಇದಾಗಿದೆ. ಪ್ರತಿಯೊಬ್ರುನು ಧ್ಯಾನ ಏಕೆ ಅಂತ ಹೇಳ್ತಾ ಇರ್ತಾರೆ ಕೆಲವರೆಲ್ಲ, ಮಾಡೋದ್ರಿಂದ ಏನು ಅಂತ. ನಾನು ಆ ಸ್ಟೇಜ್ ಅಲ್ಲೇ ಇದ್ದೆ, ಆ ಸ್ಟೇಜ್ ಇಂದ ಈ ಮಟ್ಟಕ್ಕೆ ಬಂದಿದ್ದೀನಿ. ಆದ್ರೆ ಧ್ಯಾನ ತುಂಬಾ ಮಹತ್ವವಾದದ್ದು. ಅದು ನಿಜಕ್ಕೂ ಆ ಒಂದು ಚೇತನ, ಆ ಸುಭಾಷ್ ಪತ್ರಿಜಿ ಅವ್ರಿಗೆ ನಂದು ಎಷ್ಟೇ ಕೋಟಿ ಕೋಟಿ ವಂದನೆಗಳು ಹೇಳಿದ್ರು ಸಾಲದಿಲ್ಲ. ಆ ಚೇತನ, ಅಂತ ಚೇತನದಿಂದ ನಾವು ಈ ಒಂದು ಆರೋಗ್ಯ ಮಟ್ಟನ ಸುಧಾರಿಸ್ಕೊಂಡಿದೀವಿ ಅಂತಂದ್ರೆ ಅದು ಅವರು ಯಾವ ಇದು ಅಂತಾನೆ ಹೇಳಕ್ ಆಗಲ್ಲ. ಅಷ್ಟು ಅದ್ಭುತವಾದಂತ ಒಂದು ಧ್ಯಾನವನ್ನ ನಮ್ಗೆ ಕಲ್ಪಿಸ್ಕೊಟ್ಟಂತ ಗುರುಗಳಿಗೆ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸುತ್ತ ಇವತ್ತಿನ ನನ್ನ ಅನುಭವ ಇಷ್ಟೇನೆ. ನನಗೆಲ್ಲ ಅನುಭವಗಳಾಗ್ತಾ ಇದೆ. ಬೆಳಕೆಲ್ಲ ಬರ್ತಾ ಇದೆ, ಬಣ್ಣಗಳೆಲ್ಲ ಬರ್ತಿದೆ. ಕುತ್ಕೊಂಡಾಗ ಎಷ್ಟೋ ಶೂನ್ಯ ಸ್ಥಿತಿಗೆಲ್ಲ ಹೋಗ್ತಾ ಇದೀನಿ ಇವಾಗ. ತುಂಬಾ ಚೆನ್ನಾಗಿದೆ ಧ್ಯಾನ ಅಂದಾಗ. ಆ ಧ್ಯಾನ ಅದ್ಭುತವಾದ ಧ್ಯಾನವನ್ನ ಮಾಡ್ತಾ ಇದ್ದೀನಿ. ಧ್ಯಾನದಿಂದ ನನಗೆಲ್ಲವೂ ಕಷ್ಟಗಳೆಲ್ಲವೂ ಒಳ್ಳೇದಾಗಿದೆ. ಹಾಗಾಗಿ ಈ ಜ್ಞಾನವನ್ನೆಲ್ಲರೂ ಮುಂದುವರಿಸಿ ಎಲ್ಲರೂ ಮಾಡಿ ಇದರಿಂದ ಫಲಾನುಫಲಗಳನ್ನ ಅನುಭವಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟನ್ನ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ನಿಮ್ ಅನುಭವ. ಎಷ್ಟೆಲ್ಲಾ ನೀವು ಗುಣಪಡಿಸ್ಕೊಂಡಿದ್ದೀರಿ ರೋಗಗಳನ್ನ, ಹೌದು ಆರೋಗ್ಯವಾಗಿದ್ದೀರಿ ಧ್ಯಾನದಿಂದ. ಹೌದು ತುಂಬಾ ಮೇಡಮ್. ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಬುಡಕೇಶ್ ವೇದಿಕೆಗೂ, ಶ್ವೇತಾ ಮೇಡಮ್ಗೂ, ಅರುಣ್ ಕುಮಾರ್ ಸರ್ಗುನು ಎಲ್ಲರಿಗೂ ನಮಸ್ತೆ ಮೇಡಮ್. ನಮಸ್ಕಾರಕ್ಕೆ ತುಂಬಾ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಒಳಗಡೆ ಇದೆ ಇನ್ನ, ನಿಮ್ಗ ಹೇಗ್ ಬಂದ್ರಿ, ಇಷ್ಟು ಆರೋಗ್ಯ ಸಮಸ್ಯೆದಿಂದ ಇರ್ಬೋದು, ನಿಮ್ಗೆ ಇರಕ್ಕೆ ಆಗಲ್ಲ, ಒಂದು ಮಾತ್ರೆ ತಗೊಂಡು ಅದೆಲ್ಲ ಇದೆ. ನಿಮ್ ಹೇಳ್ಕೊಳಕ್ಕೆ ನಿಮ್ಗೆ ನಾನು ಅನ್ಕೊಂಡಿದ್ದೆ ಅವಾಗ ಬದುಕಿರೇಬಾರದು, ಒಂದೇನಾದ್ರು ಒಂದ್ ಟ್ಯಾಬ್ಲೆಟ್ ಏನಾದ್ರು ತಗೊಂಡು ಹೊಟ್ಟೋಗ್ಬಿಡ್ಬೇಕು, ಆಮೇಲೆ ಹ್ಯಾಂಗಿಂಗ್ ಎಲ್ಲ ಮಾಡ್ಕೋಬೇಕು ಅಂತೆಲ್ಲ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಹ್ಯಾಂಗ್ ಮಾಡ್ಕೋಬೇಕು, ಟ್ಯಾಬ್ಲೆಟ್ ತಗೊಬಿಡ್ಬೇಕು, ಯಾರು ಇಲ್ದಿದಾಗ ಸನ್ನೆ ಎಲ್ಲ ಮಾಡಿವೆ. ಏನಾದ್ರೂ ಮಾಡ್ಕೊಂಡು ಇಲ್ಲ ಜೀವನ ಸಾಕು, ಇಷ್ಟೇ ಸಾಕು ಅನ್ನೋ ಮಟ್ಟಕ್ಕೆ ಹೊಟ್ಟೋಗ್ಬಿಟ್ಟಿದೆ. ಆಮೇಲೆ ಯಾರೇ ಅಂದ್ರು ಒಂಥರ ನಸ್ವರ ಅನಿಸ್ತಾ ಇತ್ತು. ಇಷ್ಟೇ ಜೀವನ, ಇಷ್ಟಕ್ಕೆ ಏನಿಗೆ ಸುಮ್ನೆ ಹೊಡೆದಾಡ್ಬೇಕು ಅಂತ ಅನ್ಕೊಂಡು ಮಾತ್ರೆ ತಗೊಳೋದಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಏನೋ ಗೊತ್ತಿಲ್ಲ, ಅದು ದೊರಕ್ಲಿಲ್ಲ ನನ್ಗೆ, ತಗೊಳೋದಿಕ್ ಆಗ್ಲಿಲ್ಲ. ಹ್ಯಾಂಗ್ ಮಾಡ್ಕೋಬೇಕು ಅನ್ಕೊಂಡೆ, ಅದು ಮಾಡ್ಕೊಳೋದಿಕ್ ಆಗ್ಲಿಲ್ಲ. ಭಗವಂತ ನನ್ನನ್ನ ಇಲ್ಲಿಗೆ ತಳ್ಳಿದಾನೆ, ಇಲ್ಲಿಂದ ಬದುಕ್ಸಿದಾನೆ. ಅದು ಏನು ಅಂತ ಗೊತ್ತಿಲ್ಲ. ಇವಾಗ ಅನ್ಕೋತಿದ್ದೆ ಇವತ್ತು ಏನಾಗ್ಬೇಕು ಆಗತ್ತೆ, ಏನಕ್ಕೆ ಅದನ್ನ ಆಲೋಚನೆ ಮಾಡೋದ್ ಬೇಡ. ಇವತ್ತು ಏನಾಗ್ಬೇಕು ಆ ಫಲ ಆ ದಿನನ ಸ್ವೀಕರಿಸೋಣ ಒಳ್ಳೆ ರೀತಿಲಿ ಅಂತ ಅನ್ನೋ ಭಾವನೆ ಬಂದಿದೆ. ಹಂಗಾಗಿ ಯಾವುದನ್ನು ಅಷ್ಟು
ಒಂಥರ ಡೀಪ್ ಆಗಿ ತಗೊಳ್ಳೋದು, ಡೀಪ್ ಆಗಿ ಆಲೋಚನೆ ಮಾಡೋದು. ಇದಿಲ್ಲ ಅಂದ್ರೆ ನನ್ ಬದುಕಿರಕ್ ಆಗಲ್ಲ, ಅದಿಲ್ಲ, ಹೊರ್ಟೋಗಿದೆ, ಅವೆಲ್ಲವೂ ಹೊರ್ಟೋಗಿದೆ. ಮೊದ್ಲಿತ್ತು, ಅವೆಲ್ಲವೂ ಇತ್ತು. ನಾನು ಅದಿಲ್ಲ ಅವತ್ತಿನ ಅಂದ್ರೆ ದಿನ ಅಷ್ಟು ನೋವಲ್ಲಿ ನೀವು ಬಳಲ್ತಾ ಇದ್ರಿ, ನನ್ ಕೈಲಿ ಇರಕ್ಕೆ ಆಗಲ್ಲ, ಈಗ ಏನಕ್ ಇರ್ಬೇಕು, ಇಂಥ ಜೀವನ ಏನಕ್ ಬೇಕು, ಬೇಡ ನನ್ಗ ಈ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಈ ಒಂದು ಮಾನಸಿಕವಾಗಿ ವ್ಯತ್ಯಯ ಇರ್ಬೋದು, ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಅದ್ರಿಂದ ನನ್ ಕೈಲ ಇರಕ್ ಆಗ್ತಾ ಇಲ್ಲ, ನನ್ ಬೇಡ್ಲೇ ಬೇಡ ಜೀವನ ಅಂತ ನಾವು ಒಂದ್ ಇದ್ರಲ್ಲಿ ನೀವು ಕೂಡ ಅದು ಒಂದು ಟ್ಯಾಬ್ಲೆಟ್ ಬಗ್ಗೆ ಕೇಳಿದ್ರೆ, ನಾವು ಒಂದು ಕೇಳಿದ್ದೆ ನಾನು, ಆ ಒಂದು ಹೌದು ಟ್ಯಾಬ್ಲೆಟ್ ಮೇಡಮ್. ಕೊಟ್ಟು ನನ್ಗೆ ಕೊಟ್ರೆ ಸಾಕು ನಾನು ತಗೋಬಿಡ್ತೀನಿ ಅಂತ. ಯಾರು ಒಂದು ಕೊಡ್ಲಿ ಟ್ಯಾಬ್ಲೆಟ್ಗೆ ಮೇಡಮ್ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಮೇಡಮ್. ಒಂದ್ ಟ್ಯಾಬ್ಲೆಟ್ ಅದೇನೆ. ತಂದು ಕೊಟ್ರೆ 1,000 ರೂಪೀಸ್ ನಾನ್ ಕೊಡ್ತೀನಿ ನಿನ್ಗೆ. ಅದೊಂದ್ ಟ್ಯಾಬ್ಲೆಟ್ ತಂದು ಕೊಟ್ಬಿಡು, ಅದ್ ತಂದು ಕೊಟ್ರೆ ನಿನ್ಗೆ 1,000 ರೂಪಾಯಿ ಕೊಡ್ತೀನಿ ಕಂದ, ತಂದು ಕೊಟ್ಬಿಡು ಅಂತ ಹೇಳಿದ್ರೆ ತಂದೆ ಯಾರು ಕೊಡ್ಲಿಲ್ಲ ಮೇಡಮ್ ನನ್ಗೆ. ಅವಾಗ ತಂದು ಕೊಟ್ಟಿದ್ರೆ ನಿಜಕ್ಕೂ ಈ ನಿಮ್ ಜೊತೆ ನಾನು ವಿಷಯಗಳೇನು ಹಂಚ್ಕೋತಿರ್ಲಿಲ್ಲ. ನಿಜ ಯಾಕಂತಂದ್ರೆ ಡೈರೆಕ್ಟ್ ಆಗಿ ಅವತ್ತು ತಂದ್ ಕೊಟ್ಬಿಟ್ಟಿದ್ರೆ ಇವತ್ತು ರತ್ನಮ್ಮ ಮೇಡಮ್ ಅವರು ಇಷ್ಟು ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ, ಎಲ್ತಿಸಿನ್ ಬರಕ್ ಆಗ್ತಾ ಇರ್ಲಿಲ್ಲ. ಒಂದು ಎಲ್ಲಾ ಕಡೆನು ಧ್ಯಾನ ಹೇಳ್ಕೊಡ್ತಾ ಇದ್ದೀರಾ, ಎಲ್ಲಾ ಪಿರಮಿಡ್ಗೂ ಹೋಗಿ ನೀವು ಧ್ಯಾನಕ್ಕೆ ಬರ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ. ಈ ತರ ಒಂದು ಕೆಲ್ಸಕ್ಕೆ ಹೋಗೋದೇ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಮಾದರಿಯನ್ನಾಗಿರ್ಬೋದು. ನಮ್ಮಂತವ್ರಿಗೂ ನಿಮ್ಮಂತ ಎಲ್ಲಾ ಜನಕ್ಕೂ ಒಂದು ಮಾದರಿಯಾಗಿ ಒಂದು ಸ್ಫೂರ್ತಿನ ಕೊಡ್ತಾ ಇದ್ದೀರಾ ನೀವು. ಇವತ್ತು ಪತ್ರಿಜಿ ಸರ್ ಅದಕ್ಕೋಸ್ಕರ ನಿಮ್ಮ ಪುನರ್ಜನ್ಮ ಅಂತ ಉಳಿಸ್ತಿದೆ ನಿಮ್ದು. ಯಾಕೆ ಅಂತಾರ ಇನ್ನ ಇದೆ ನಿಮ್ಗೆ ಭೂಮಿ ಮೇಲೆ ಬಂದಾಗೆ ನೀವ್ ಹೆಂಗೆ ಹೋಗೋದು ಹಾಗೆ ಹೋಗ್ತೀರಾ. ನೀವು ಏಕೆ ಹೋಗ್ತೀರಾ, ನೀವು ಉಳಿದು ನೀವು ಸೇವೆ ಮಾಡ್ತಾ ಬನ್ನಿ, ಧ್ಯಾನ ಹೇಳ್ಕೊಡ್ತಾ ಬನ್ನಿ. ನಿಮ್ ಕಡೆಯಿಂದ ಹೌದು ಇನ್ನ ಒಂದಿದೆ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಸೇವೆ ಅಂತ ಅನ್ನೋದು ಬೇಕು. ನೀವ್ ಹೇಗ್ ಹೋಗ್ತೀರಾ ಅಂತ ಪತ್ರಿಜಿ ಸರ್ ನಿಮ್ಗೆ ಇದೊಂದು ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ನಿಮ್ಗೆ. ಅಕ್ಷಯ ಹೌದು ಪಾತ್ರಲ್ಲಿ ಇರೋದನ್ನ ಬಿಟ್ಟು ನೀವು ಆ ಕಡೆ ಹೋಗ್ತೀವಿ ಅಂತ ಇದ್ರಿ, ಖಂಡಿತ ಇಲ್ಲ. ಸರ್ ಅಕ್ಷಯ ಪಾತ್ರ ಕೊಟ್ಟಿದಾಗ ಅದನ್ನ ಒಂದೊಂದಾಗೆ ನೀವು ಬಳಸ್ಕೊತಾ ಹೋಗ್ತಾ ಇದಾರೆ, ತುಂಬ್ಕೊತಾ ಇದಾರೆ. ಒಂದು ನಾಲೆಜ್, ಒಂದು ಅಲ್ಲಿ ಕೊಡೋಂತ ಧ್ಯಾನದಿಂದ ಜ್ಞಾನನ ಪಡ್ಕೊತಾ ಇದಾರೆ. ಅದ್ರೊಳಗೆ ಅಕ್ಷಯ ಪತ್ರಿಗಳಿಗೆ ತುಂಬ್ತಾ ಇದಾರ. ಪ್ರತಿಯೊಬ್ಬರಿಗೂನು ಒಂದೊಂದಾಗಿ ಎತ್ತಿ ಕೊಡೋ ಮಟ್ಟದಲ್ಲಿ ಇದ್ದೀರಾ ನೀವು ಇವತ್ತು. ಪ್ರತಿಯೊಬ್ಬರಿಗೂನು ಒಂದು ಮಾದರಿಯನ್ನಾಗಿ ಬರ್ತಾ ಇದ್ದೀರಾ. ಖಂಡಿತ ನೀವು ಇನ್ನ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಇನ್ನ ಮುಡುಪಾಗಿ ನಿಮ್ಮ ಒಂದು ಶರೀರನ ಇಟ್ಟಿದ್ದೀರಾ. ನಾವು ಮಾಡ್ಕೋತೀವಿ ಅಂತ ಧ್ಯಾನದಿಂದ ಮುಕ್ತಿ ಅನ್ನೋ ರೀತಿಲಿ ನೀವು ಇವತ್ತೊಂದ್ ದಿನ ಮಾಡ್ತಾ ಹೋಗ್ತಾ ಇದಾರೆ ಒಂದ್ ಸೇವೆನ. ತುಂಬಾ ನಿಮ್ಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂತ ಇದಾರೆ. ಇನ್ನ ಇದೆ ನಿಮ್ಮ ಹತ್ರ, ಇನ್ನ ಹೇಳ್ಬೇಕು ಅನ್ನಿಸ್ತಾ ಇರುತ್ತೆ ಮೇಡಮ್. ಒಳಗಡೆ ಇದ್ರೆ ಅದು ಹೊರಗ್ ತೆಗಿಯೋದಿಕ್ಕೆ ಇದೊಂದು ವೇದಿಕೆ. ಪ್ರತಿಯೊಬ್ಬರಿಗೂನು ಒಳಗಡೆ ಇತ್ತು ಅಂತ ಹೇಳಿದ್ರ ಒಳಗಡೆನೆ ಹಬ್ಕೊಂಡಿರುತ್ತ. ಅದನ್ನೇ ಈ ಒಂದು ವೇದಿಕೆ ಮೇಲೆ ನಿಮ್ಮ ಒಂದು ಅನುಭವನ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಹಂಚಿದಾಗ ಪ್ರತಿಯೊಬ್ಬರಿಗೂನು ಇದು ಮುಟ್ಟಿಸ್ಬೇಕು ಅಂತ ನಾವು ಉದ್ದೇಶನೇ ಈ ಒಂದ್ ವೇದಿಕೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂನು. ಹಾಗೆ ನಮ್ಮ ಎಲ್ಲಾರಿಗೂನು ಬೇಕು ಇದು ಅನುಭವ. ಈಗ ಎಲ್ಲ ಇದು ಮಹಾಪಾಪ ಅಂತ ಹೇಳ್ತಾರೆ, ಇದು ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿದ್ದಾರೆ ಸರ್. ಹಾಗೇನೆ ಕೂಡ ಪ್ರತಿಯೊಬ್ಬರಿಗೂ ಆತ್ಮಹತ್ಯೆ ಸ್ಟೇಜಲ್ಲಿ ಮಾಡ್ಬೇಕು ಅನ್ಲಿಲ್ಲ ಮೇಡಮ್. ಅದು ಮಹಾಪಾಪಗಳು ಬಂದಿರ್ಲಿಲ್ಲ ಅವಾಗ ನನಗೆ. ಮಹಾಪಾಪ ಅನ್ನೋದು ಏನು ಇರ್ಲಿಲ್ಲ. ಅದು ಅವಾಗ ಏನಿತ್ತು ಅಂದ್ರೆ ಈ ಇದನ್ನ ನಾನು ಇಲ್ಲಿ ಈ ನೋವು ಸಾಕು, ಈ ನೋವು ಈ ಬಂಧನದಿಂದ ದೂರ ಹೊರ್ಟೋಗ್ಬಿಡ್ಬೇಕು, ಈ ಜೀವನ ಬೇಡ, ಈ ಮಟ್ಟದಲ್ಲಿದ್ದೆ, ಈ ಇದನ್ನ ಈ ಇದಾಗ್ತಿತ್ತು ಅವೇನು ನನ್ನ ಹತ್ರ ನನ್ ಜೊತೆಗೆ ಇರ್ಲಿಲ್ಲ ಅವೆಲ್ಲ. ನಾನ್ ಕೇಳ್ತಾ ಇದ್ದಿದ್ದು ಈ ದೇಹ ಬಿಡ್ಬೇಕು ಅಷ್ಟೇ, ನನ್ಗೊಂದೇ ಇದ್ದಿದ್ದು ಅಷ್ಟೇ. ಇದು ಬೇಡ, ಇಷ್ಟೇ ಸಾಕು ಅಷ್ಟೇ ನನ್ಗಿದ್ದಿದ್ದು. ಸಾಕು, ಈ ದೇಹನ ಕೊನೆ ಮಾಡ್ಕೊಬಿಡೋಣ ಅಂತ. ಅದ್ ಹೇಗೆ ಗೊತ್ತಿಲ್ಲ. ಈಗೇನಂತಂದ್ರೆ ಒಂದು ಕಾಲದಲ್ಲಿ ನೀವು ಇದು ಧ್ಯಾನನ ಅಳವಡಿಸ್ಕೊಂಡಿದ್ರೆ ಮೇಡಮ್, ಅದಕ್ಕೋಸ್ಕರ ಮತ್ತೊಮ್ಮೆ ಈ ವಯಸ್ಸಿನಲ್ಲಿ ಈ ಜನ್ಮದಲ್ಲಿ ನಿಮ್ಗೆ ಮತ್ತೊಮ್ಮೆ ಪುನರ್ಜನ್ಮ ಕೊಟ್ಟಿ ಪುನರತಿ ಮರಣಂ ಪುನರತಿ ಜನನಂ ಅಂತ ಅನ್ನೋದೇ ಅದನ್ನ ನೀವು ಪ್ರೂಫ್ ಮಾಡಿದೀರಾ. ಸರ್ ಕೂಡ ಹೇಳಿದೀರಾ ಇದೊಂದು ಪಾಪ, ಮಹಾ ಪಾಪ ಅಂತೇಳಿ ಆತ್ಮಹತ್ಯೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಲೋಕ ಕಲ್ಯಾಣಕ್ಕೋಸ್ಕರ ಇರ್ಬೇಕಾಗಿತ್ತು. ಇನ್ನ ನೀವು ಇದೆ ನಿಮ್ ತೀರಿಲ್ಲ ನಿಮ್ದು. ನೀವು ಎಲ್ಲರಿಗೂನು ಧ್ಯಾನ ಹಂಚಿ ಹೋಗ್ಬೇಕು. ನೀವು ಈ ಧ್ಯಾನ ಆಫೀಸ್ ಅಲ್ಲಿ ಅಟೆಂಡರ್ಗಳಿಗೂ ಹೇಳ್ಕೊಡ್ತಾ ಇದ್ದೀನಿ. ಅಟೆಂಡರ್ ಎಲ್ಲ ಮಾಡ್ತಾ ಇದಾರೆ, ಅಟೆಂಡರ್ಗಳೆಲ್ಲರೂ ಮಾಡ್ತಾ ಇದಾರೆ ಕೆಲ್ಸ. ಅವ್ರುನು ಧ್ಯಾನ ಎಲ್ಲ ಹೇಳ್ಕೊಡ್ತೀನಿ. ಅವ್ರು ಹೋದ ತಕ್ಷಣ ಮೇಡಮ್ 10 ನಿಮಿಷ ಧ್ಯಾನ ಹೇಳ್ಕೊಡಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಇವಾಗ ಒಂಥರ ಖುಷಿ ಅನ್ಸುತ್ತೆ ನಿಜವಾಗ್ನು. ಯಾಕಂದ್ರೆ ಇದಕ್ಕೆ ಎಷ್ಟೊಂದು ಇದಿದೆ, ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ. ಅಂದ್ರೆ ಧ್ಯಾನ ಅಂದ್ರೆ ನಾವು ಅದಕ್ಕೆ ಏನ್ ಹೇಳಿದ್ರು ಸಾರ್ಥಕತೆನೇ ಇಲ್ಲ. ಅಷ್ಟೊಂದು ಆ ನೋವು ಏನಿತ್ತು, ಆ ನೋವುಗಳಿಂದ ಹೇಗೆ ಹೊರಗಡೆ ಬಂದೆ, ಆ ನೋವು ಹೇಳ್ಕೊಳ್ಳೋದಿಕ್ಕೆ ಆಗ್ತಿರ್ಲಿಲ್ಲ. ಅಂತ ನೋವು, ಒಂದ್ ಹೆಜ್ಜೆ ಇಡಕ್ ಆಗ್ತಿರ್ಲಿಲ್ಲ. ನಾನ್ ಆ ಕಡೆಗೆ
ಬಾತ್ರೂಮ್ಗೆ ಹೋಗ್ಬೇಕಾಗತ್ತೆ, ಹೋದ್ರೆ ಬ್ಲೀಡಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು 1 ಲೋಟ ಗಂಜಿ 2 ಲೋಟ ನೀರಲ್ಲಿ ಒಂದು ದಿನ ಎಲ್ಲ ಇರುವೆ. ಹೀಗೆ ಹಾಸಿಗೆ ಮೇಲೆ ಫುಲ್ ಫ್ಲಾಟ್ ಮಲಗ್ಬಿಟ್ಟು ಮೇಲಕ್ಕೆ ಎದ್ದೇಳಕ್ ಆಗ್ತಿರ್ಲಿಲ್ಲ, ನೀರ್ ಎತ್ಕೊಂಡ್ ಕುಡಿತಿರ್ಲಿಲ್ಲ, ನೀರ್ ತಗೊಳಕ್ ಆಗ್ತಿರ್ಲಿಲ್ಲ. ಈ ಜೀವನನ ಏನಕ್ಕೆ ಇರ್ಬೇಕು ಅನ್ನೋ ಮಟ್ಟಕ್ಕೆ ಹೋಗಿದ್ದೆ ನಾನು. ಇಂಥ ಜೀವನ ಎಲ್ಲ ಯಾಕೆ ಬೇಕು ಅಂದ್ರೆ, ನಾನು ಅಷ್ಟು ಚೆನ್ನಾಗಿ ಇದ್ದವಳು, ನಾನು ಈ ಜೀವನ ಮಾಡಕ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ನನ್ಗೆ ಇಂಥ ಜೀವನ ಎಲ್ಲ ಬದುಕಿರ್ಲಿಲ್ಲ. ಆಮೇಲೆ ಬೇರೆಯವ್ರೆಲ್ಲ ನೋಡಿದಾಗ ನನ್ಗಿನ್ನ ಅವ್ರು ಎಷ್ಟೆಷ್ಟು ಇದಿರೋರೆಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ರೆ, ನಾನು ಈ ರೀತಿ ಇದ್ದು ಇಂಥವ್ರ ಮುಂದೆ ನಾನು ಏನಕ್ಕೆ ಬದುಕಿರ್ಬೇಕು ಬೇಡ ಅಂತ ಆ ಮಟ್ಟದಲ್ಲಿ ಆತರ. ಇವಾಗ ಅವರು ಅದು ನೋಡ್ತಿರ್ತಾರೆ. ನಿಮ್ಗೆ ಅದು ಒಂದು ಪೈಲ್ಸ್ ಪ್ರಾಬ್ಲಮ್ ಬಂದು ನಿಮ್ಗೆ ಅಷ್ಟೊಂದು ಹೌದು. ಬ್ಲೀಡಿಂಗ್ ಆಗ್ತಾ ಇತ್ತು. ಅದೊಂದು ನಿಮ್ಗೆ ಎಷ್ಟೊಂದು ಸಮಸ್ಯೆಗಳಿಂದ ಬಂದಿದ್ದೀರಾ, ಆ ಒಳಗೆ ಹಮ್ಕೊಂಡಿದ್ರಲ್ಲ, ಅದು ಹೇಳ್ಕೊಳಕ್ ಆಗ್ದೇನೆ ನಿಮ್ಗಿರುತ್ತೆ. ಇವತ್ತು ಧೈರ್ಯವಾಗಿ ನಾವು ಎಲ್ಲ ಸಿಚುವೇಶನ್ ಅಲ್ಲಿ ಇದರಿಂದ ಹೊರಗ್ ಬಂದಿದ್ದೀನಿ. ಧ್ಯಾನದಿಂದ ಅಷ್ಟೊಂದು ನಾವು ಆ ಸಮಸ್ಯೆನ ಕಳೆದು ಬಂದಿದೀವಿ ಅಂತ ಅನ್ನೋದು ನೀವು ಒಂದು ವೇದಿಕೆಯ ಮೇಲೆ ನಿಮ್ಮ ಅನುಭವನ ಹಂಚ್ಕೊಂಡಿದ್ರ. ಪ್ರತಿಯೊಬ್ಬರಿಗೂ ಇದು ಸೇರ್ಲಿ ಅಂತ ಹೇಳ್ಕೊತೀನಿ. ಪ್ರತಿಯೊಬ್ರು ನೋಡಿ ಅಳವಡಿಸ್ಕೊಳ್ಳಿ ಧ್ಯಾನನ ಅಂತೇಳಿ. ರತ್ನಮ್ಮ ಮೇಡಮ್ ತುಂಬಾ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಇನ್ನ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ಕೊತಾರೆ. ಇದು ಫಸ್ಟ್ ಸರಿ ಒಂದು ವೇದಿಕೆ ಇವ್ರಿಗೆ ಮಾತಾಡ್ತಾರೆ ಡೈಲಿ, ಇಲ್ಲ ಅಂತಲ್ಲ. ಅವ್ರ ಒಂದು ಅನುಭವನ ಇನ್ನ ಇದೆ ಅವ್ರ ಹತ್ರ ಒಂದು ಎಕ್ಸ್ಪೀರಿಯನ್ಸ್, ಅದು ಮತ್ತೊಮ್ಮೆ ಹಂಚ್ಕೋತಾರ. ಪ್ರತಿಯೊಬ್ಬರಿಗೂ ಇದು ಅವಕಾಶ ಕೊಡೋಣ, ಮತ್ತೆ ಅವರ ಒಂದು ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಮೇಡಮ್, ನಿಮ್ಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ವೇದಿಕೆಗೆ ಬಂದು ನಿಮ್ಮ ಒಂದು ಅನುಭವನ ಹಂಚ್ಕೊಂಡೋಗ್ತೀವಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಅವಕಾಶ ಕೊಡೋಣ. ಶ್ವೇತಾ ಮೇಡಮ್, ಎಲ್ಲಾರ್ಗು ಅನ್ರೇಂಜ್ ಮಾಡಕ್ ಹೇಳಿ, ಒಬ್ಬೊಬ್ಬರಾಗಿ ಅವರ ಒಂದು ಅಭಿಪ್ರಾಯನ ಕೇಳಿ ಮೇಡಮ್. ಮಾಸ್ಟರ್ಸ್, ತಮ್ಮ ಅಭಿಪ್ರಾಯ ತಿಳಿಸೋರು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಮಾತಾಡಿ, ಅನ್ಮ್ಯೂಟ್ ಮಾಡಿ. ಅವಕಾಶವನ್ನ ಬಳಸ್ಕೊಳ್ಬೇಕು ಮಾಸ್ಟರ್ಸ್. ಮಾಸ್ಟರ್ ನಮಸ್ತೆ. ರತ್ನ ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ. ನಾನು ಡೈಲಿ ನೋಡ್ತಾ ಇದ್ದೆ, ಗುಣಕೇಶದಲ್ಲೂ ನೋಡ್ತಾ ಇದ್ದೆ, ಇದ್ರಲ್ಲೂ ನೋಡ್ತಾ ಇದ್ದೆ. ನಮ್ ಪದ್ಮ ಮೇಡಮ್ ಮಹಾಲಕ್ಷ್ಮಿ ಇದ್ದಂಗೆ, ಪಾರಿವಾಳ ಇದ್ದಂಗೆ. ಬಂದು ನಮ್ ಕಷ್ಟ ಅಂದ್ರೆ ಸಾಕು ಎಲ್ಲ ಹೆಲ್ಪ್ ಮಾಡ್ತಾರೆ. ಎಷ್ಟೊಂದು ಅವತ್ತಿನ ದಿವಸ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿ ಆಗುತ್ತೆ, ಆನಂದ ಅಂದ್ರೆ ಆನಂದ ಆಗುತ್ತೆ. ಹಂಗ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ನನಗೂ ಹಾಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನ್ ಈ ತರ ಮಾತಾಡ್ಬೇಕು ಅಂತ, ನಾನ್ ಯಾವತ್ತು ಮಾತಾಡ್ಬೇಕು ಅಂತ ಹೇಳಿದ್ರು ನನಗ್ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಪದ್ಮ ಮೇಡಮ್ ನಿಂದ ನಾನು ಇಷ್ಟೊಂದು ಮಾತಾಡ್ಬೇಕು ಅಂತ ಎಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಮೇಡಮ್. ಚೆನ್ನಾಗಿದೆ, ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ. ನಾನ್ ನೋಡ್ತಾ ಇರ್ತೀನಿ ಇದೆಲ್ಲ. ನಮಸ್ತೆ ಎಲ್ರಿಗೂ ಆತ್ಮಗಳು. ಥ್ಯಾಂಕ್ ಯು. ನಮಸ್ಕಾರ ರತ್ನ ಮೇಡಮ್ ನವ್ರಿಗೆ. ಅಲ್ಲ ರೀ, ನೀವು ನಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡ್ಸ್ಬೇಕು ಇರ್ಬೇಕಾದ್ರೆ ನೀವು ಸೂಸೈಡ್ ಮಾಡ್ಕೊಳಕ್ ಆಗತ್ತೇನ್ರಿ ಮೇಡಮ್ ಅವ್ರೆ? ಹೇಳಿ ನೋಡೋಣ. ಅಲ್ಲ ಇನ್ನು ಅದಕ್ಕೆ ಅಲ್ಲ, ನೀವು ನಿಜ ಇನ್ನ ಎಷ್ಟ್ ಜನಕ್ಕೆ ಧ್ಯಾನ ಹೇಳ್ಕೊಡ್ಬೇಕು, ಅಟೆಂಡ್ ಹೇಳ್ಕೊಡ್. ನಿಮ್ಮಿಂದ ಎಷ್ಟ್ ಜನ ಧ್ಯಾನಿಗಳಾಗ್ಬೇಕ್ರಿ. ಪತ್ರಿ ಸಾರ್ದು ಇರುತ್ತೆ, ಅದಕ್ಕೆ ನಿಮ್ಮನ್ನ ಪತ್ರಿ ಸಾರ್ ಜೈ ಹೋ ಪತ್ರಿಜಿ ಅಂತ ಹೇಳ್ತಾ ಇರ್ತೀನಿ. ತುಂಬಾ ಅದ್ಭುತವಾಗಿದೆ ನಿಮ್ಮ ಅನುಭವ, ನಿಮ್ಮ ನೋವುಗಳು, ಅದನ್ನೆಲ್ಲ ಮರೆ ಮಾಡಿಸಿ ಡೈಲಿ ಧ್ಯಾನ ಮಾಡಿ. 21 ದಿವಸ ನನಗೂ ಅಷ್ಟೇ ಪೈಲ್ಸ್ ಹೋಯ್ತು. 21 ದಿನ 3 ಅವರ್ ನೀವು ಧ್ಯಾನ ಮಾಡಿ. 22ನೇ ದಿನ ಪೈಲ್ಸ್ ಹೋಗ್ಲಿಲ್ಲ ಅಂದ್ರೆ ನೀವು ಹೇಳ್ದಾಯ್ತು. ಹೋಗುತ್ತೆ ಮೇಡಮ್, ಪ್ರತಿಯೊಂದು ಹೋಗುತ್ತೆ. ನಂಗೆ ನೋಡಿ ಎಷ್ಟೊಂದು ಕಾಯಿಲೆಗಳಾಯ್ತು. ನಿಜ ನೋಡಿ, ಒಂದು BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. 73 ವರ್ಷ ಹೇಗಿದ್ದೆ ನೋಡಿ. ಧ್ಯಾನದಿಂದ ಒಳ್ಳೆ ಸೂಪರ್ ಆಗಿದೆ ಮೇಡಮ್ ಅವರೇ, ಧನ್ಯವಾಗಿದೆ. ಅದಕ್ಕೆ ಹೇಳಿದೆ ಎಲ್ಲರೂ ಧ್ಯಾನ ಮಾಡಿ. ಎಷ್ಟು ಹೆಚ್ಚಿಗೆ ಧ್ಯಾನ ಮಾಡ್ತೀರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಎಲ್ಲ ನೋಡಿ, ಎಲ್ಲ ಎಷ್ಟು ಕಳೆ ಎಷ್ಟು ಚೆನ್ನಾಗಿದ್ರು ನೋಡಿ. ನಂಗೆ ಮಹಾಲಕ್ಷ್ಮಿಗಳು ಎಷ್ಟು ಚೆನ್ನಾಗಿರ್ತಾರೆ ನೋಡಿ, ಅದು ಬೇಕಾಗಿರೋದು. ಅದೇ ಬೇರೆಯವ್ರು ನೋಡಿ ಒಂಚೂರು ನಗು ಮುಖಾನೇ ಇರಲ್ಲ ಅಲ್ವಾ? ಅದೇ ನೀವು ಸಂಸಾರದಲ್ಲಿದ್ರೆ ಅಯ್ಯೋ ನನ್ ಗಂಡನ್ ಚಿಂತೆ, ಅಯ್ಯೋ ನನ್ ಮಗನ್ ಚಿಂತೆ. ಇವಾಗ ಇಲ್ಲಿ ಬಂದ್ಮೇಲೆ ಏನ್ ಆಯಾಗಿ ಕುಳಿತೀರಿ ನೀವು ರಾಣಿಯಾಗಿ ಅಂತ. ಆತರ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ಧನ್ಯವಾದಗಳು. ಸೂಪರ್. ಥ್ಯಾಂಕ್ ಯು ಪದ್ಮ ಮೇಡಮ್. ಪದ್ಮ ಮೇಡಮ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನಾವುಗಳು. ಮೇಡಮ್ ಚೆನ್ನಾಗಿರ್ಲಿ, ಎಲ್ಲಾ ಓಡಾಡ್ಕೊಂಡು ಎಲ್ಲಾರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶನೇ ಈ ಒಂದು ಪತ್ರಿಜಿತರ್ ನೀಡಿರೋದಂತದ್ದು. ಯಾಕಂದ್ರೆ ನಾನು ಒಬ್ಳೆ ಬೆಳೆಯೋದಲ್ಲ, ನಾನು ಒಬ್ಳೆ ಆರೋಗ್ಯವಂತ. ಪ್ರತಿಯೊಬ್ರು ಆರೋಗ್ಯಗಿರ್ಲಿ ಅಂತ ಒಂದು ವೇದಿಕೆ ಮೇಡಮ್. ಎಲ್ಲಾರ್ಗು ನಾನೇ ಏನು ಅಂತ ಹೇಳಿದ್ರೆ, ಒಂದು 2.5 ಇಯರ್ ಆಗಿದೆ ನಾನು ಇದಕ್ಕೊಂದು 2.5 ಆದ್ರೆ ಇವಾಗ ಒಂದು
ಅವಾಗಿಂದ ನಾನು ಮೆಡಿಟೇಷನ್ ಮಾಡ್ಕೊಂಡ್ ಬರ್ತಿದ್ದೀನಿ. ನನ್ಗೆ ನಾನು ಅದನ್ನ ಹೇಗೆ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಎಲ್ಲ 1 ಇಯರ್ ಮಾಡೋದು. ಒಂದ್ ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಮಾಡಬಾರ್ದು, ಸಾಯಂಕಾಲ ಮಾಡಿದ್ರೆ ನಿದ್ರೆ ಬರ್ತಾ ಇದೆ, ಇವತ್ತು ಡ್ಯೂಟಿ ಒಂಥರ ತುಂಬಾ ಇದಾಗಿದೆ, ಆರಾಮ್ ಮಲ್ಕೊಬಿಡ್ಬೇಕು ಆತರ ಹಾಗೆ ಮಾಡ್ಕೊಂಡು ಈಗ ಕಂಟಿನ್ಯೂ ಮಾಡಿದ್ದು ಒಂದು 2 ಇಯರ್ಸ್. ಇದರಿಂದ ಇತ್ತೀಚೆಗೆ ಒಂದು 2 ಇಯರ್ಸ್ ಆಗಿದೆ. ಆಮೇಲೆ ಈಗ ಒಂದು 3 ಮಂತ್ ಆಗಿದೆ ನಮ್ಗೆ ಪದ್ಮೆ ಮೇಡಮ್ ಒಂದು ಕ್ಲೋಸ್ ಆಗಿ. ಅದು ನನ್ಗೂ ಇವಾಗ ನನ್ಗೂ ಶೇರ್ ಮಾಡ್ಕೊತೀನಿ. ಅವಾಗ ಕೆಲವು ಶೇರ್ ಮಾಡ್ಕೊಳೋದಿಕ್ಕೆ ಹೇಗೆ ಸಿಕ್ತಿದ್ರು ಅಂದ್ರೆ ಇವ್ರು ಸಿಕ್ತಿದ್ರು, ಅಯ್ಯಪ್ಪ ಪಿಡಿ ಸಿಕ್ತಿರ್ಲಿಲ್ಲ, ಆ ಚಂದ್ರಶೇಖರ್ ಸರ್ ಸಿಗ್ತಾ ಇದ್ರು ನನಗೆ. ಚಂದ್ರಶೇಖರ್ ಸರ್ಗೆ ಫೋನ್ ನಂಬರ್ಗಳ ಮುಖಾಂತರ ಫೋನ್ ಮಾಡ್ತಾನೆ ಇದ್ರು. ಆಫೀಸಲ್ಲಿ ಅದೆಲ್ಲ ಇದ್ರು ಫೋನ್ ತೆಗೆದು ಮಾತಾಡೋರು ಅವರು. ಓಕೆ ಮೇಡಮ್, ಓಕೆ ಮೇಡಮ್, ಓಕೆ ಮೇಡಮ್. ಅಜ್ಜುಣಿಸ್ಕೊಳ್ಬೇಡಿ. ಇಲ್ಲ ಸಪರೇಟ್ ಇರ್ತೀರಲ್ಲ. ಖಂಡಿತ ಎಲ್ಲಾರ ಜೊತೆ ಎಲ್ಲಾ ಚಾನೆಲ್ಗಳನ್ನು ಅಟೆಂಡ್ ಮಾಡ್ಕೊಂಡ್ ಧ್ಯಾನ ಮಾಡ್ತಾ ಇದ್ದೀರಾ. ಇವತ್ತು ನಮ್ ಜೊತೆಗಿದ್ದೀರಿ ಅಂತಂದ್ರ ನಾವು ಕೂಡ ನೀವು ಹೇಗೆ ಇರ್ಲಿ ಅಂತ ಅನ್ಕೋತೀನಿ. ಓಕೆ, ಪ್ರತಿಯೊಬ್ರು ಇರೋಣ ಧ್ಯಾನಿಗಳು ಅಂತಂದ್ರೆ ಒಂದು ದೊಡ್ಡ ಒಂದು ಬಾಂಧವ್ಯ, ಮನ ಬಾಂಧವ್ಯಗಿಂತ ಹೆಚ್ಚಾಗಿರುತ್ತೆ ಒಂದು ಇದು ಮಾಡಿರೋದು ಸರ್ರು. ಮತ್ತೊಬ್ರು ಯಾರಾದ್ರೂ ಅಭಿಪ್ರಾಯಗಳನ್ನ ತಿಳಿಸಿ. ನಮಸ್ತೆ ಮೇಡಮ್. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಾನ್ ಗಾಯತ್ರಿ. ಹೇಳಿ ಮೇಡಮ್. ನಮಸ್ತೆ ನಮಸ್ತೆ. ನಾನ್ ನಂದು ಹ್ಯಾಂಡ್ ರೈಸ್ ಆಗ್ತಲ್ಲ, ಅನ್ಮ್ಯೂಟ್ ಕೊಟ್ಟಿದ್ರು ಮೇಡಮ್. ಮೇಡಮ್, ನಾನ್ ಗಾಯತ್ರಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶ್ವೇತಾ ಮೇಡಮ್. ನಿಮ್ದು ಹೇಳಿ ಪದ್ಮಾ ಮೇಡಮ್ ಕಳ್ಸಿದ್ರು, ಅದಕ್ಕೆ ನೋಡೋಣ ಅಷ್ಟ್ ಬೇಗ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅರ್ಧದಿಂದ ನೋಡ್ದೆ ನಿಮ್ದು ಎಕ್ಸ್ಪೀರಿಯನ್ಸ್ ಗಾಯತ್ರಿ ಮೇಡಮ್ ಮಾತಾಡ್ತಿರೋದು. ಓಕೆ ಓಕೆ. ನಾನು ಗಾಯತ್ರಿ, ಗೊತ್ತಾಗ್ಲಿಲ್ಲ? ನಮಸ್ತೆ ಮೇಡಮ್. ಗೊತ್ತಾಯ್ತಾ? ಹೇಳಿ ಮೇಡಮ್. ಹೇಳಿ ಮೇಡಮ್, ಹೇಳಿ ಮೇಡಮ್. ಅದೇನೆ ಪದ್ಮಾ ಮೇಡಮ್ ಕಳ್ಸಿದ್ರು. ನಾನು ಗಾಡಿ ನಿಮ್ಗೆ ನೋಡೋಣ ಕಳ್ಸೋಣ ಅಂದ್ಬಿಟ್ಟು ಅನ್ಕೊಂಡೆ ಹಾಕ್ದೆ, ನಾನು. ನಿಮ್ಗೆ ನಾನು ಬಂದಿದ್ದೆ, ಡ್ಯೂಟಿಯಿಂದ ಬಂದಿದ್ದು 5 ಗಂಟೆ 5:20 ನಾನ್ ಸ್ವಲ್ಪ ಒಂಚೂರು ಫ್ರೆಶ್ ಅಪ್ ಆಗಿ ರೆಡಿ ಆಗೋವರೆಗೇನೆ ಟೈಮೇ ಆಗೋಯ್ತು. ಹಂಗಾಗಿ ಇವ್ರು ಪದ್ಮ ಮೇಡಮ್ ಹೇಳಿದ್ರು ನಾನೇ ಕಳಿಸ್ತಾ ಇದ್ದೀನಿ ಕೆಲವ್ರಿಗೆಲ್ಲ ಲಿಂಕ್ ಅಂತ ಹೇಳಿದ್ರು. ಸದ್ಯ ಅವರೇ ಕಳಿಸ್ತಾ ಇದ್ರಲ್ಲ ಬಿಡು ಅಂತ ಹೇಳಿ ಅವ್ರ ಮೇಲೆ ಫುಲ್ ಎಲ್ಲವೂ ಬಿಟ್ಬಿಟ್ಟೆ ನಾನು. ಅವ್ರು ಇದಾರೆ ಬಿಡು, ನೋಡ್ಕೊಂಡ್ಬಿಡ್ತಾರೆ ಆ ಕಡೆಗೆ ಅಂತ ಹೇಳಿ ಇದ್ ಮಾಡ್ಬಿಟ್ಟೆ. ನಾನು ನಿಮ್ಗೆ ಕಳ್ಸೋಣ ಅನ್ಕೊಂಡೆ, ಏನು ಕಳ್ಸೋದಿಕ್ ಆಗ್ಲಿಲ್ಲ. ಸಾರಿ ಮೇಡಮ್, ಸಾರಿ. ಇಲ್ಲ, ನಾನೇ ಕಳ್ಸಿದ್ದೀನಿ ಬಿಡಿ. ಇಲ್ಲ, ನೀವು ಪಿರಮಿಡ್ ಅಲ್ಲಿ ನಾನು ಅದೇ ಅನ್ಕೊಂಡೆ, ಧ್ಯಾನ ಪ್ರಚಾರ ಮಾಡಿದ ತಕ್ಷಣ ನೀವು ಅದೇ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಗೊತ್ತೇ ಇರ್ಲಿಲ್ಲ ನಿಮ್ ಬಗ್ಗೆ. ನನ್ಗೆ ಇವತ್ ಗೊತ್ತಾಯ್ತು ಸ್ವಲ್ಪ. ಅಯ್ಯೋ, ಎಷ್ಟೊಂದು ಇದಾಗ್ಬಿಟ್ಟಿದೆ ನಿಮ್ಗೆ. ಇಲ್ಲ ಮೇಡಮ್, ಧೈರ್ಯ ಸರ್ವತ್ರ ಸಾಧನಂ ಅಂತ ಇಷ್ಟು ಮುಂದೆ ಬಂದಿರೋದಕ್ಕೆ ಕೊಡ್ಬೇಕು ಮೇಡಮ್. ನೀವು ಬಂದೆ ಏನ್ ಮೇಡಮ್? ಹೇಳಿ ಮೇಡಮ್. ನೀವು ಒಂದ್ಸರಿ ಬಂದು ಹಂಚ್ಕೋಬೇಕು ನಿಮ್ಮ ವೇದಿಕೆಗೆ, ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಅನುಭವ. ಆಯ್ತಾಯ್ತು, ತುಂಬಾ ಚೆನ್ನಾಗಿದೆ. ನೀವ್ ಹೇಳಿದ್ಮೇಲೆ ಅನ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಆಯ್ತಾ ಎಲ್ಲರದು? ನಮಸ್ತೆ. ಅರುಣ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಸರ್. ನಾನು ಸರ್ಗೇನು ಮೇಡಮ್ಗೂ ನಿಮ್ಗೆ ಅದನ್ನ ಫಸ್ಟ್ ಅದನ್ನ ಹೇಳಿ ಮತ್ತೆ ನಾನು ಶುರು ಮಾಡಿದೆ. ಥ್ಯಾಂಕ್ ಯು ಸರ್, ನನ್ಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನನ್ನ ಒಂದು ಚಿಕ್ಕ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಅದು ಏನು ಗೊತ್ತಿಲ್ಲ, ಇದು ನನ್ನ ಇಲ್ಲಿ ಎಷ್ಟು ನೋವುಗಳಿತ್ತು, ಆ ನೋವಿಂದ ಮುಂದೆ ಬಂದಿದ್ದೀನಿ ಅಂದ್ರೆ ಧ್ಯಾನನೇ ಕಾರಣ ಅಂತ ಅನ್ಕೋತಾ ಇದೀನಿ. ಈ ಈ ನೋವು ಈ ಜೀವನ ಸಾಕು ಅನ್ನೋ ಮಟ್ಟದಲ್ಲಿ ಇದ್ದೆ. ಹ್ಯಾಂಗಿಗೆಲ್ಲ ಹೊರ್ಟೋಗಿದ್ದೆ, ಹ್ಯಾಂಗಿಂಗೆಲ್ಲ ಹೊರ್ಟೋಗ್ಬಿಟ್ಟಿದ್ದೆ. ಟ್ಯಾಬ್ಲೆಟ್ಗೆಲ್ಲ ಒಂದು ಟ್ಯಾಬ್ಲೆಟ್ ನಂಗೆ ತಂದು ಕೊಟ್ಬಿಟ್ಟು 1000 ರೂಪೀಸ್ ಕೊಟ್ಬಿಡ್ಬೇಕು. ಯಾರಾದ್ರೂ ಕೊಟ್ರೆ ಸಾಕಪ್ಪ ಆ ಮಟ್ಟದಲ್ಲಿದೆ. ಏನಕ್ಕೆ ಭಗವಂತ ಏನಕ್ಕೆ ಬದುಕಿಸ್ತಾ ಅಂತ ಹೇಳಿ ಆಮೇಲೆ ಅನ್ಕೊಂಡೆ. ಥ್ಯಾಂಕ್ ಯು. ನಾನು ಈ ನಿನ್ನನ್ನ ಅರ್ಧದಲ್ಲೇ ಬಿಡ್ತಾ ಇದ್ದೆ, ಆದ್ರೆ ಬಿಡೋದಿಕ್ ಆಗ್ಲಿಲ್ಲ ಅಂತೇಳಿ ನಾನು ಸಾರಿ ಎಲ್ಲ ಕೇಳ್ಕೊಂಡಿದ್ದೀನಿ ಸರ್. ನನ್ನ ದೇಹಕ್ಕೆ ಮನ್ಸಿಗೆ ಎಲ್ಲಕ್ಕೂ ಸಾರಿ ಎಲ್ಲ ಕೇಳ್ಕೊಂಡು ಇತ್ತೀಚೆಗೆ ಮೆಡಿಟೇಷನ್ ಮುಖಾಂತರ ನಾನು ಎಲ್ಲ ಮನ್ಸಿಗೆ ಒಂದು ಫ್ರೀಡಮ್ ಇದೆ ಸರ್. ಥ್ಯಾಂಕ್ ಯು. ಇರ್ಲಿ ಮೇಡಮ್, ಯಾವುದು ನಮ್ಮ ಬದುಕಿನಲ್ಲಿ ಏನ್ ಬಂದ್ರು ಅದು ನಮ್ಮ ಒಳ್ಳೇದಕ್ಕಾಗಿ ಆಗಿರ್ತದೆ. ತುಂಬಾ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವರು ಯಾರು
ಆಧ್ಯಾತ್ಮಿಕದ ಕಡೆಗೆ ಧ್ಯಾನದ ಕಡೆಗೆ ಬರೋಲ್ಲ. ಅವ್ರನ್ನ ಕೇಳಿದ್ರೆ ಅದ್ರಿಂದ ಏನ್ ಸಿಗ್ತದೆ ಅಂತ ಕೇಳ್ತಾರೆ ಅಲ್ವಾ. ಹಾ, ಹಾಗೆ ಕಷ್ಟ ಬರಬೇಕು, ಕಷ್ಟ ಬರಬೇಕು. ಅಯ್ಯೋ ಜೀವನ ಸಾಕು ಅನಿಸ್ಬೇಕು. ದೇವರು ಇದರಲ್ಲಿ ಭಾಗವತದಲ್ಲಿ ಬರ್ತದೆ, ಕಪಿಲ ವಾಸುದೇವ ತನ್ನ ತಾಯಿಗೆ ದೇವಭೂತಿಗೆ ಉಪದೇಶ ಮಾಡುವಾಗ ಅದನ್ನೇ ಹೇಳ್ತಾನೆ. ಪ್ರತಿ ಕ್ಷಣ ನಾನು ಅವನಿಗೆ ಅನಿಸ್ತಾ ಇರ್ತೇನೆ ಏನು ಅಂದ್ರೆ, ಅಯ್ಯೋ ಈ ಜೀವನ ಸಾಕಪ್ಪ, ಇನ್ನು ಎಷ್ಟು ದಿವಸ ಈ ಜಂಜಾಟ ಅನ್ನೋ ಹಾಗೆ ನಾನೇ ಮಾಡೋದು ಬೇಕು ಅಂತಲೇ. ಯಾಕೆಂದ್ರೆ ನೋಡೋಣ, ಇನ್ನಾದ್ರೂ ಸಾಧನೆ ಕಡೆಗೆ ಮುಖ ಮಾಡ್ತಾನ, ಇನ್ನಾದ್ರೂ ಸತ್ಯವನ್ನ ತಿಳ್ಕೊಳ್ಳುವ ಕಡೆ ಗಮನ ಹರಿಸ್ತಾನ ನೋಡೋಣ ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ಅಲ್ಲ, ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಅಂತ ಹೇಳಿ ನಾನು ಅವರಿಗೆ ಮತ್ತೆ ಮತ್ತೆ ಬೇಕು ಅಂತಲೇ ಹಿಂಸಿಸ್ತಾ ಇರ್ತೇನೆ. ಗಾಯತ್ರಿ ಮೇಡಮ್ ಆಂಡ್ರೈಸ್ ಮಾಡ್ತಾ ಇದಾರೆ ನೋಡಿ. ಹಾಗೆ ಇಲ್ಲ ಇಲ್ಲ ಹಾಗೆ ಅವಾಗ ಏನಾಗ್ತದೆ, ನೋಡಿ, ಇಲ್ಲ ಅಂದ್ರೆ ನೀವು ಬರ್ತಿದ್ರಾ ಇವತ್ತು ಧ್ಯಾನ? ಮತ್ತೆ ಧ್ಯಾನ ಸಿಕ್ಕಿದೆ, ಯೋಗಿಗಳಾಗಿದ್ದೀರಿ, ಸೀದಾ ಮೋಕ್ಷದ ದಾರಿಯಲ್ಲಿದ್ದೀರಿ, ಇನ್ನೇನ್ ಬೇಕು ಅಲ್ವಾ? ಸೊ ಹಂಗಾಗಿ ಆಗೋದೆಲ್ಲ ಒಳ್ಳೇದಕ್ಕೆ, ಕಷ್ಟ ಬರಬೇಕು. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಹಿಂದಿನ ಬಂದ ಎಲ್ಲವೂ ನಮಗೆ ಅನುಭವಗಳು. ಫಸ್ಟ್ ನಾವು ಓಕೆ ಥ್ಯಾಂಕ್ ಯು ಹೇಳ್ಬೇಕು. ಓಕೆ ಮೇಡಮ್, ತುಂಬಾ ಅದ್ಭುತವಾಗಿತ್ತು. ಏನಂತಾರೆ ಇವ್ರ ಹೆಸರೇನು, ಧ್ಯಾನ ಸರ್ವಭೋಗಕಾರಿಣಿ ಸರ್ವರೋಗ ಹಾರಿಣಿ. ಅದಕ್ಕೆ ನೀವು ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ ಸರ್ವ ಭೋಗಕಾರಿಣಿ, ಧ್ಯಾನ ಸಕಲ ರೋಗ ನಿವಾರಣಿ. ಅಷ್ಟೇ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ, ತುಂಬಾ ಎಕ್ಸ್ಪೀರಿಯನ್ಸು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಏನಾರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಂಗಿದ್ರೆ ಹೇಳಿ. ನಾಳೆ ಯಶೋಧ ಮಾಸ್ಟರ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇದೆ. ಅವರು ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ, ಸತತ 42 ಗಂಟೆಗಳ ಕಾಲ ನಿರಂತರ ಧ್ಯಾನ. ಅವರು ಮೊನ್ನೆ ಹೇಳಿದ್ನಲ್ಲ, ಸಾಟರ್ಡೆ ಶನಿವಾರ ದಿವಸ ಕೂತ್ಕೊಂಡಿದ್ರು, ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ ಮಧ್ಯಾಹ್ನಕ್ಕೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ನೋಡಿ, ಯಶೋಧ ಅವ್ರು ಇದ್ದಾರೆ. ಅವರು ಫುಲ್ ಧ್ಯಾನಾಸಕ್ತರಾಗಿರ್ತಾರೆ ಅವ್ರು, ಟೈಮ್ ಮಾಡಲ್ಲ ಈಗ. ಓಕೆ ಅದೇ ನಾಳೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಅಟೆಂಡ್ ಆಗಿ ಚೆನ್ನಾಗಿ. ವಾಯ್ಸ್ ಮೆಸೇಜ್ ಅಲ್ಲಿ ಅವ್ರು ಹಾಕಿರೋದ್ನ ಕೇಳಿದೆ ಸರ್. ಅವ್ರದ್ದು ನೀವು ಮಾತಾಡಿರೋದು, ಅವ್ರು ಮಾತಾಡಿದ್ನ ವಾಯ್ಸ್ ಮೆಸೇಜ್ ಕೇಳಿದೆ. ಅವರು ಈಗೆಲ್ಲ ತುಂಬಾ ಚೆನ್ನಾಗಿ ಅವ್ರದ್ದು ಅನುಭವ ತುಂಬಾನೇ ಎಲ್ಲ ಹಂಚ್ಕೊಂಡಿದ್ದಾರೆ ನಿಮ್ ಜೊತೆ. 2 ವಿಡಿಯೋನು ಅವ್ರದ್ದೇ ಇದೆ, 2 ವಾಯ್ಸ್ ಮೆಸೇಜ್ 2 ಇದೆ ಅವ್ರದ್ದು. ತುಂಬಾ ಚೆನ್ನಾಗಿ ಅವ್ರು ಎಷ್ಟೊಂದು ಅನುಭವಗಳು, ತುಂಬಾ ಚೆನ್ನಾಗಿ ಅನುಭವಗಳಾಗ್ತಾ ಇದೆ ಅವ್ರಿಗೆ. ನಿಜವಾಗೂ ಒಂದು ಗ್ರೇಟ್ ಮಾಸ್ಟರ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಓಕೆ. ಅವ್ರು ಆಲ್ರೆಡಿ ಅವರ ಹಿಂದಿನ ಜನ್ಮ ಎಲ್ಲ ನೋಡ್ಕೊಂಡಿದ್ದಾರೆ, ಅವ್ರ ಜನ್ಮ ನೋಡ್ಕೊಂಡಿದ್ದಾರೆ. ಹೌದು ಸರ್, ಹೌದು. ಓಕೆ, ಚೆನ್ನಾಗಿ. 6 ಜನ್ಮಗಳು. ಓಕೆ ಮಾಸ್ಟರ್ಸ್, ನಾವು ಮತ್ತೆ ಪುನಃ 9 ಗಂಟೆ ಸೆಷನ್ಗೆ ಸಿಗೋಣ. ಓಕೆ, ಓಕೆ ಸರ್.